ನಮಸ್ಕಾರ. ಕರ್ನಾಟಕ.ಗೆ ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. ನಮ್ಮ RCB ಹುಡುಗಿಯರು WPL ನಲ್ಲಿ ಎರಡನೇ ಬಾರಿಗೆ ಕಪ್ ಅನ್ನ ಗೆದ್ದು ಚಾಂಪಿಯನ್ ಆಗಿದ್ದಾರೆ. ಅದ್ಭುತವಾಗಿ ಆಡಿದ್ರು. ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಸೀಸನ್ ಸ್ಟಾರ್ಟ್ ಆದಾಗ್ಲಿಂದಾನೇ ಒಂದು ಒಳ್ಳೆ ಹೋಪ್ ಅನ್ನ ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ 5 ಮ್ಯಾಚ್ಗಳನ್ನ ಗೆದ್ಕೊಂಡ್ಬಂದು ಪಾಯಿಂಟ್ ಟೇಬಲ್ ನಲ್ಲಿ ಟಾಪ್ ಅಲ್ಲಿ ಕೂತು ಕಪ್ ಈ ಸತಿ ನಮ್ದೇ ಆಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನ ಆವಾಗಲೇ ಪ್ಲೇ ಆಫ್ಗೆ ಎಂಟ್ರಿ ಕೊಡೋಕ್ಕಿಂತ ಮುಂಚೆನೆ ಮೂಡಿಸ್ಬಿಟ್ಟಿದ್ರು RCB ಅಭಿಮಾನಿಗಳಿಗೆ. ಅದೇ ರೀತಿಯಲ್ಲಿ ಫೈನಲ್ ನಲ್ಲಿ ಅದ್ಭುತವಾಗಿ ಆಡಿ RCB ಇದೀಗ ಸ್ಮೃತಿ ಮಂದನ ಅವರ ನಾಯಕತ್ವದಲ್ಲಿ ಕಪ್ ಅನ್ನ ಗೆದ್ದು ಬೀಗಿದೆ. ಎಲ್ಲ ಕಡೆ ಆ ಫ್ಯಾನ್ಸ್ ಗಳು ಫುಲ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಇದೀಗ WPL ಏನು ಫೈನಲ್ ನಲ್ಲಿ RCB ಮೋಸ ಮಾಡಿ ಕಪ್ ಅನ್ನ ಗೆದ್ದಿದೆ ಅನ್ನೋ ಒಂದು ವಿಚಾರದ ಬಗ್ಗೆ ಇದೀಗ ಫುಲ್ ಚರ್ಚೆ ನಡೀತಾ ಇದೆ. ಒಂದಿಷ್ಟು ಜನ RCB ಹೇಟರ್ಸ್ ಗಳು ಇದನ್ನ ಹಿಡ್ಕೊಂಡು ಟ್ರೋಲ್ ಗಳನ್ನು ಸಹ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದೇನು ಅನ್ನೋದನ್ನ ನೋಡ್ತಾ ಹೋಗೋಣ. ನೆನ್ನೆ ಮ್ಯಾಚ್ ನಲ್ಲಿ RCB ಟಾಸ್ ಅನ್ನ ಗೆದ್ದು ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡ್ಕೊಂತು. ಇನ್ನು ಡೆಲ್ಲಿ ಅವರು ಒಂದೊಳ್ಳೆ ಅದ್ಭುತ ಬ್ಯಾಟಿಂಗ್ ಅನ್ನ ಆಡಿದ್ರು. ಅವರಿಗೆ ವಿಶ್ವಾಸ ಇತ್ತು. ಯಾಕಂದ್ರೆ ಕಂಟಿನ್ಯೂಸ್ ಆಗಿ 4ನೇ ಬಾರಿಗೆ ಫೈನಲ್ಗೆ ಬಂದಂತಹ ಡೆಲ್ಲಿ ಟೀಮ್ ಈ ಸತಿ ಚೊಚ್ಚಲ WPL ಕಪ್ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿ ಸಹ ಇತ್ತು. ಅದು ಕೂಡ ಏನು ಜಮೀಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ಒಂದೊಳ್ಳೆ ಟೀಮ್ ಕೂಡ ಡೆಲ್ಲಿ. ಅದಕ್ಕೆ 203 ರನ್ಗಳ ಒಂದು ಟಾರ್ಗೆಟ್ ಅನ್ನು ಸಹ ಫಿಕ್ಸ್ ಮಾಡ್ತು. ಆಕ್ಚುಲಿ ಹೇಳ್ಬೇಕಂದ್ರೆ WPL ನಲ್ಲಿ ಫೈನಲ್ ನಲ್ಲಿ ಇದು ಹೈಯೆಸ್ಟ್ ಟಾರ್ಗೆಟ್ ಚೇಸ್ ಆಗಿತ್ತು. ಹಾಗಾಗಿ ಒಂದು ರೀತಿಯಲ್ಲಿ ಡೆಲ್ಲಿಗೂ ಸಹ ಒಂದೊಳ್ಳೆ ವಿಶ್ವಾಸ ಇತ್ತು, ನಾವು ಚೊಚ್ಚಲ ಕಪ್ ಗೆಲ್ತೀವಿ ಅಂತೇಳಿ. ಅದೇ ರೀತಿಯಲ್ಲಿ RCB ಕೂಡ ಚೇಸ್ ಅನ್ನ ಮಾಡೋಕ್ಕೆ ಶುರು ಮಾಡಿದಾಗ ಆರಂಭದಲ್ಲಿ ಆಘಾತ ಇತ್ತು. ಗ್ರೇಸ್ ಹ್ಯಾರಿಸ್ ಅವರು 9 ರನ್ ಮಾಡಿದಾಗ ಏನು ಬೋಲ್ಡ್ ಅನ್ನ ಹಾಕ್ತಾರೆ. ಆಮೇಲೆ ನಮ್ಮ ಮಂದನ ಮತ್ತೆ ಜಾರ್ಜಿಯಾ ವಾಲ್ ಅವರು ಇಬ್ರು ಸಹ ಅದ್ಭುತವಾದ ಬ್ಯಾಟಿಂಗ್ ಅನ್ನ ಆಡಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಅನ್ನು ತಗೊಂಡ್ಬಂದು 163 ರನ್ಗಳ ಪಾರ್ಟ್ನರ್ಶಿಪ್ ಅನ್ನು ತಗೊಂಡ್ಬಂದು ಒಂದೊಳ್ಳೆ ಅದ್ಭುತ ಆಟವನ್ನು ಸಹ ಆಡಿದ್ರು. ಯಾವಾಗ ಜಾರ್ಜಿಯಾ ವಾಲ್ ಅವರು ಔಟ್ ಆಗ್ತಾರೋ ಆಮೇಲೆ ಎಲ್ಲೋ ಒಂದು ಕಡೆ RCB ಫ್ಯಾನ್ಸ್ ಗಳಿಗೆ ಒಂದ್ ರೀತಿಯಲ್ಲಿ ಭಯ ಶುರುವಾಗಿತ್ತು. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಬಂದಂತಹ ರಿಚಾ ಘೋಷ್ ಅವರು ಜಲ್ದಿ ಔಟ್ ಆಗ್ತಾರೆ. ಈ ಕಡೆ ಸ್ಮೃತಿ ಮಂದನ ಕೂಡ ಔಟ್ ಆಗ್ಬಿಡ್ತಾರೆ. ಇನ್ನೇನು ಲಾಸ್ಟ್ ಓವರ್ ನಲ್ಲಿ 10 ರನ್ ಬೇಕಾಗಿರುತ್ತೆ. 10 ರನ್ ಬೇಕಾದಾಗ ಫಸ್ಟ್ 2 ಬಾಲ್ ಸಿಂಗಲ್ ಅನ್ನ ಹೊಡಿತಾರೆ. ಆಮೇಲೆ ರಾಧಾ ಯಾದವ್ ಅವರು ಬಂದ್ಬಿಟ್ಟು ಒಂದು 13ನೇ ಬಾಲಲ್ಲಿ ಏನು 4 ಅನ್ನ ಹೊಡಿತಾರೆ. ಆಮೇಲೆ 3 ಬಾಲ್ಗೆ 4 ರನ್ ಬೇಕಾಗಿರುತ್ತೆ. ಇನ್ನೊಂದು 4ನೇ ಬಾಲ್ನಲ್ಲೂ ಸಹ ರಾಧಾ ಯಾದವ್ ಅವರು 4 ಅನ್ನ ಹೊಡಿತಾರೆ. ಆಗ ಅಲ್ಲೊಂದು ಮಿಸ್ಟೇಕ್ ಆಗುತ್ತೆ. ಅದೇನು ಅಂತ ಹೇಳಿದ್ರೆ ಸ್ಟೆಂಪ್ ಬೀಳುತ್ತೆ. ಸ್ಟೆಂಪ್ ಲೈಟ್ ಆನ್ ಆಗುತ್ತೆ, ಸ್ಟೆಂಪ್ ಬೀಳುತ್ತೆ. ಅವಾಗ ಎಲ್ಲ ಏನು ಅನ್ಕೊಂತಾರೆ ಅಂತ ಹೇಳಿದ್ರೆ ರಾಧಾ ಯಾದವ್ ಅವರು ಇಟ್ ವಿಕೆಟ್ ಆಗಿದ್ದಾರೆ ಅನ್ನೋ ಒಂದು ಚರ್ಚೆ ಶುರುವಾಗುತ್ತೆ. ಏನು ಮ್ಯಾಚ್ ವಿನ್ ಅಂತೇಳಿ ಕೂಡ ಅಲ್ಲಿ ಅನೌನ್ಸ್ ಆಗುತ್ತೆ. ಆ ಏನು ಬೇಲ್ಸ್ ಬಿತ್ತಲ್ಲ, ಆ ಬೇಲ್ಸ್ ವಿಚಾರವಾಗಿ ಅಲ್ಲೊಂದಿಷ್ಟು ಏನೇ ಗೊಂದಲಗಳು ಇರೋದಿಲ್ಲ. ಡೈರೆಕ್ಟ್ ಆಗಿ RCB ವಿನ್ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಈ ಸಲ ಕೂಡ ಕಪ್ ನಮ್ದೇ ಅನ್ನೋ ಏನು ನಮ್ಮ ಘೋಷಣೆ ಇದೆಯಲ್ಲ ಅದೆಲ್ಲ ಕೂಡ ಡಿಸ್ಪ್ಲೇ ಆಗುತ್ತೆ. ಇನ್ನು RCB ಆಟಗಾರರೆಲ್ಲ ಫುಲ್ ಸೆಲೆಬ್ರೇಷನ್ ಮಾಡ್ತಾರೆ. ಆದ್ರೆ ಸೆಲೆಬ್ರೇಷನ್ ಎಲ್ಲ ಮಾಡಾದ್ಮೇಲೆ ಈಗ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಏನು ಅಂತ ಹೇಳಿದ್ರೆ RCB ಮೋಸ ಮಾಡ್ಬಿಟ್ಟು WPL ನ 2ನೇ ಕಪ್ ಅನ್ನ ಗೆಲ್ತು ಅನ್ನೋ ಒಂದಿಷ್ಟು ಮಾತುಗಳನ್ನ, ಚರ್ಚೆಗಳನ್ನ, ಟ್ರೋಲ್ಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಏನು ಬೇಲ್ಸ್ ಬಿತ್ತು, ಇಟ್ ವಿಕೆಟ್ ಆಗಿದ್ದಾರೆ, ಆದ್ರೂ ಸಹ ಅದನ್ನ ಔಟ್ ಕೊಡದೆ 4 ಕೊಟ್ಟು ಎಲ್ಲೋ ಒಂದ್ ಕಡೆ RCB ನ ಗೆಲ್ಸಿದ್ದಾರೆ ಅನ್ನೋ ಒಂದು ಮಾತುಗಳು RCB ಹೇಟರ್ಸ್ ಗಳು ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಇರುವಂತಹ ರಿಯಲ್ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ಏನು ಒಂದು ಚೆಕ್ ಮಾಡಿದ್ದಾರೆ, ಅಂಪೈರ್ಸ್ ಗಳು ರಿವ್ಯೂ ಸಹ ಮಾಡಿದ್ದಾರೆ. ಅಲ್ಲಿ ಏನು ಅಂತ ಹೇಳಿದ್ರೆ ರಾಧಾ ಯಾದವ್ ಅವರು ಏನು 4ನೇ ಬಾಲ್ನಲ್ಲಿ 19.4ನೇ ಬಾಲ್ನಲ್ಲಿ ಏನು 4 ಅನ್ನ ಹೊಡಿತಾರೆ ಆಫ್ ಸೈಡಿಗೆ. ಅವಾಗ ಅಲ್ಲಿ ಏನು ಬೇಲ್ಸ್ ಬೀಳುತ್ತೆ, ಲೈಟ್ ಆನ್ ಆಗುತ್ತೆ, ವಿಕೆಟ್ ಲೈಟ್ ಆನ್ ಆಗುತ್ತೆ. ಅದು ಆಗಿದ್ದು ರಾಧಾ ಯಾದವ್ ಅವರ ಬ್ಯಾಟಿಂದ ಟಚ್ ಆದಾಗ ಆಗ್ಲಿ, ಅವರ ಬಾಡಿ ಟಚ್ ಆದಾಗ ಆಗ್ಲಿ ಅಲ್ವೇ ಅಲ್ಲ. ಅದೇನು ಅಂತ ಹೇಳಿದ್ರೆ ಏನು ಡೆಲ್ಲಿಯ ವಿಕೆಟ್ ಕೀಪರ್ ಇದ್ದಾರೆ ಲೀ, ಅವರ ಒಂದು ಗ್ಲೌಸ್ ವಿಕೆಟ್ಗೆ ತಗಲಿರುತ್ತೆ. ಹಾಗಾಗಿ ಅಲ್ಲಿ ಲೈಟ್ ಆನ್ ಆಗುತ್ತೆ, ಬೇಲ್ಸ್ ಬೀಳುತ್ತೆ. ಈ ಕಾರಣದಿಂದ ಅದು ಆಗಿರುತ್ತೆ ಹೊರತು RCB ಯಾವುದೇ ಮೋಸ ಮಾಡಿಬಿಟ್ಟು ಅಲ್ಲಿ ಏನು WPL 2ನೇ ಕಪ್ ಅನ್ನ ಗೆದ್ದಿಲ್ಲ. ರಾಧಾ ಯಾದವ್ ಅವರು 4 ಹೊಡಿತಾರೆ. ಆ ಟೈಮಲ್ಲಿ ಏನು ಲೀ ಅವರು ಮೂವ್ಮೆಂಟ್ ಆಗ್ತಾರೆ. ಆ ಟೈಮಲ್ಲಿ ಗ್ಲೌಸ್ ಬೇಲ್ಸಿಗೆ ತಾಗಿದ್ರಿಂದಾಗಿ ಆ ಒಂದು ಸನ್ನಿವೇಶ ನಡೆದಿದೆ. ಇದು ಕ್ಲಾರಿಟಿ ಇರುವಂತಹದ್ದು. ಆದ್ರೂ ಸಹ ಒಂದಿಷ್ಟು ಜನ ಈಗಲೂ ಸಹ ಒಂದಿಷ್ಟು RCB ಹೇಟರ್ಸ್ಗಳು ಅವ್ರು ಯಾವಾಗಲೂ ಸಹ RCB ಗೆದ್ರು ಸೋತ್ರು ಒಂದ್ ಸ್ವಲ್ಪ ಅವರಿಗೆ ಏನು ಅಂತ ಹೇಳಿದ್ರೆ ಉರಿ ಜಾಸ್ತಿ ಇರುತ್ತೆ. ಒಂದ್ ಸ್ವಲ್ಪ ಬರ್ನಲ್ ಜಾಸ್ತಿ ಹಚ್ಕೋತಾ ಇರ್ತಾರೆ. ಹಾಗಾಗಿ ಈ ರೀತಿಯ ಒಂದಿಷ್ಟು ಫೇಕ್ ನ್ಯೂಸ್ಗಳನ್ನ ಸ್ಪ್ರೆಡ್ ಮಾಡ್ತಾನೆ ಇರ್ತಾರೆ. ಅದು ಏನು
ಬೇಲ್ಸ್ ಬಿದ್ದಿದೆ. ಅದು ರಾಧಾ ಯಾದವ್ ಅವರ ಹಿಟ್ ವಿಕೆಟ್ ಇಂದ ಆಗಿರೋದಂಥದ್ದು ಅಲ್ಲ. ಲೀ ಅವರು ಏನು ವಿಕೆಟ್ ಕೀಪರ್ ಲೀ ಇದ್ದಾರೆ, ಅವರ ಗ್ಲೌಸ್ ವಿಕೆಟ್ಗೆ ತಾಗಿದ್ರಿಂದಾಗಿ ಅಲ್ಲಿ ಲೈಟ್ ಆನ್ ಆಗಿದೆ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. RCB ಯಾವಾಗಲೂ ಸಹ ಒಂದು ರಣರೋಚಕವಾಗಿ ಗೆದ್ದೆ ಯಾವಾಗಲೂ ಕಪ್ ಅನ್ನ ಗೆಲ್ಲೋದು. ನೆನಗೂ ಸಹ ಒಂದು ರೀತಿಯಲ್ಲಿ ಬಾಯಿಗೆ ಬರ್ಸಿನೇ ಗೆದ್ದಿದ್ದು. ಯಾಕಂದ್ರೆ ಲಾಸ್ಟ್ ಅಲ್ಲಿ 191 ರನ್ ಆಗಿದ್ದಾಗ ಏನು ಸ್ಮೃತಿ ಮಂದಣ್ಣ ಅವರು ಔಟ್ ಆದಾಗ ಎಲ್ಲೋ ಒಂದು ಕಡೆ ಎಲ್ಲ RCB ಅಭಿಮಾನಿಗಳಿಗೆ ಬಾಯಿಗೆ ಬಂದಿತ್ತು ಜೀವ. ಹೋಯ್ತೇನೋ ಮ್ಯಾಚ್ ಅನ್ಕೊಂಡಿದ್ರು. ಆದ್ರೆ ಡಿ ಕ್ಲಾರ್ಕ್ ಮತ್ತೆ ರಾಧಾ ಯಾದವ್ ಅವರು ಒಂದು ಅದ್ಭುತ ಆಟವನ್ನ ಆಡಿದ್ರು. ಲಾಸ್ಟ್ಗೆ ರಾಧಾ ಯಾದವ್ ಅವರು ಬ್ಯಾಕ್ ಟು ಬ್ಯಾಕ್ 4 ಅನ್ನ ಹೊಡೆದು RCB ಯನ್ನ ಚಾಂಪಿಯನ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಏನು ಒಂದು ಕಾಂಟ್ರವರ್ಸಿಯಲ್ ವಿಕೆಟ್ ಲೈಟ್ ಇತ್ತು, ಅದು ಈಗ ಕ್ಲಾರಿಟಿ ಸಿಕ್ಕಿದೆ. ಅದೇನು ಅಂತ ಹೇಳಿದ್ರೆ ವಿಕೆಟ್ ಕೀಪರ್ ಲೀ ಅವರ ಕೈ ತಾಕಿದ್ರಿಂದಾಗಿ ಅಲ್ಲಿ ಲೈಟ್ ಆನ್ ಆಗಿದೆ. ಬಿಟ್ರೆ ರಾಧಾ ಯಾದವ್ ಅವರ ಯಾವುದೇ ಮಿಸ್ಟೇಕ್ ಇಲ್ಲ ಅನ್ನೋದು ಗೊತ್ತಾಗಿದೆ. ಒಟ್ಟಲ್ಲಿ ಈಗ ಚಾಂಪಿಯನ್ ಆಗಿ RCB ಹೊರಹೊಮ್ಮಿದ್ದಾರೆ. ಎಲ್ಲ ಕಡೆ ಸೆಲೆಬ್ರೇಷನ್ ಇದೆ. ಇನ್ನು RCB ಆಟಗಾರರು ಸಹ ಒಳ್ಳೆ ಸೆಲೆಬ್ರೇಷನ್ ಮಾಡ್ತಿದ್ದಾರೆ, ಸಖತ್ ಖುಷಿಯಾಗಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ, ದಿನೇಶ್ ಕಾರ್ತಿಕ್, ರಜತ್ ಪಾಟಿದಾರ್, ಏನು RCB ಮೆನ್ಸ್ ಟೀಮ್ ಇದೆ ಎಲ್ಲ ಫುಲ್ ವಿಶ್ ಮಾಡ್ತಾರೆ. WPL ನ 2ನೇ ಬಾರಿಗೆ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. ಸ್ಮೃತಿ ಮಂದಣ್ಣ ಅವರ ನಾಯಕತ್ವದಲ್ಲಿ 2ನೇ ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿ ಈಗಾಗಲೇ ಫುಲ್ ಸೆಲೆಬ್ರೇಷನ್ ಮೂಡಲಿದ್ದಾರೆ. ಇದು ಸದ್ಯದ ಅಪ್ಡೇಟ್. ಯಾವುದೇ ರೀತಿಯ ಒಂದು ಕಾಂಟ್ರವರ್ಷಿಯಲ್ ಕೂಡ ನಿನ್ನೆ ಮ್ಯಾಚ್ ನಲ್ಲಿ ಆಗಿಲ್ಲ. ಆ ವಿಕೆಟ್ ಏನಿದೆ ಲೈಟ್ ಬಂದಿರೋದು ಅದಕ್ಕೆ ಈಗಾಗಲೇ ಕ್ಲಾರಿಟಿ ಸಿಕ್ಕಿದೆ. ಟ್ರೋಲ್ ಮಾಡೋರು ಮಾಡ್ಕೊಂಡು ಹೋಗ್ಲಿ, ಹೇಟರ್ಸ್ಗಳು ಹೇಟ್ ಮಾಡ್ತಾ ಹೋಗ್ಲಿ, ಆದ್ರೆ ನಮ್ಮ RCB ಫ್ಯಾನ್ಸ್ಗಳು ಸೆಲೆಬ್ರೇಷನ್ ಮಾಡ್ತಾ ಹೋಗೋಣ. ಇದು ಸದ್ಯದ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಗಳ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ Karnataka.in.